ಸಾಂಬಾರು ಡಬ್ಬಿಯಲ್ಲಿ ಮೆಣಸನ್ನು ಇಟ್ಕೊಳ್ತೀವಲ್ಲ, ಒಣಮೆಣಸು. ಸೊ ಅದರ ಬೀಜ ಸುಮಾರು ಸರಿ ಅಲ್ಲಿ ಕೆಳಗಡೆ ಸಾಂಬಾರು ಡಬ್ಬಿ ಕೆಳಗಡೆ ಉದುರಿರುತ್ತಲ್ಲ, ಸೊ ಅದನ್ನು ನಾನು ಡಸ್ಟ್ಬಿನ್ನಿಗೆ ಹಾಕಿಲ್ಲ. ಈ ಒಂದು ಪಾಟ್ಗೆ ಸುಮ್ಮನೆ ಹಿಂಗೆ ತಂದು ಜಸ್ಟ್ ಹಾಗೆ ಹಾಕಿದ್ದು, ಜಸ್ಟ್ ಮೇಲಿಂದ ಒಂಚೂರು ನೀರು ಹಾಕಿದ್ದೆ. ಅದು ನೋಡಿ ಇವಾಗ ಈ ಥರದ್ದು ಒಂದು ಮೆಣಸಿನ ಗಿಡ ಆಗಿಬಿಟ್ಟು, ಅಲ್ಲಿ ನೋಡಿ ಮೆಣಸು ನೋಡಿ ಕಾಣಿಸ್ತಿದೆಯಲ್ಲ, ಇಲ್ಲಿ 2 ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಇಲ್ಲಿ 1 ಇದೆ, 3 ಆಯಿತು. ಹಾಗೆ ಇದೊಂದು ನೋಡಿ 4, ಹಾಗೆ ಇದೊಂದು 5. ಚಿಕ್ಕ ಗಿಡ ನಿಮ್ಗೆ ಕಾಣಿಸ್ತಿರ್ಬೋದು, ಇಷ್ಟೇ ಚಿಕ್ಕ ಗಿಡ. ಹಿಂದೊಮ್ಮೆ ಇದು ನನಗೆ 3 ಮೆಣಸನ್ನು ಕೊಟ್ಟಿತ್ತು, ಮತ್ತು ಇವಾಗ ಟೋಟಲ್ 5 ಮೆಣಸು ರೆಡಿ ಇದೆ. ಹಾಗೆ ಇಲ್ಲಿ ಹೂಗಳು ಕೂಡ ಇದೆ. ಸೊ ನೆಕ್ಸ್ಟು ಅದು ಕೂಡ ಮೆಣಸು ಆಗತ್ತೆ ನೋಡಿ, ಇಲ್ಲೂ ಎಲ್ಲ ಹೂವಿದೆ. ಸೊ ಇಲ್ಲೆಲ್ಲ ಮೆಣಸುಗಳು ಮತ್ತೆ ಆಗತ್ತೆ. ಸೊ ಚಿಕ್ಕ ಗಿಡ ಆದರೂ ಕೂಡ ಎಷ್ಟೊಂದು ಫ್ರೂಟ್ಸನ್ನು ಕೊಡ್ತಿದೆ. ಸೊ ನಾನು ಕೇಳ್ಕೊಳ್ತಾ ಇದ್ದೀನಿ, ಇಷ್ಟು ಚಿಕ್ಕ ಗಿಡನ ಇಷ್ಟೊಂದು ಫ್ರೂಟ್ಸ್ ಕೊಡಬೇಕಾದ್ರೆ ವಾಟ್ ಆರ್ ಯುವರ್ ಆರ್ಡ್ಸ್ ಅಂತ. ಥ್ಯಾಂಕ್ ಯು.